ನಿಮಗೆ ಗೊತ್ತಾ, ಇವತ್ತು ನಾವು ನಮ್ಮ ಜರ್ಮನ್ ಆಫೀಸಲ್ಲಿ ದಿವಾಲಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ವಿ. ಇದಕ್ಕಿಂತ ಮುಂಚೆ ನೆನೆ ಏನಾಯಿತು ಅಂತ ಹೇಳ್ತೀನಿ ಬನ್ನಿ. ನೆನೆ ನಾನು ನಿಮಗೆ ಹೇಳಿದೆ ಅಲ್ವಾ, ನನ್ನ ಫ್ರೆಂಡ್ ಬರ್ಡೇ ಇದೆ, ಅಲ್ಲಿಗೆ ಹೋಗಬೇಕು ಅಂದ್ಬಿಟ್ಟು ಸುಮಾರು 10:30 ಅಷ್ಟರಲ್ಲಿ ನಾನು ಅವ್ರ ಮನೆಗೆ ಹೋದೆ. ಅಲ್ಲಿಂದ ಡೆಕೋರೇಷನ್ ಎಲ್ಲ ಸ್ಟಾರ್ಟ್ ಮಾಡಿ ನೆಕ್ಸ್ಟು 12 ಗಂಟೆ ಅಷ್ಟರಲ್ಲಿ ಅವಳು ಕೇಕ್ನ ಕಟ್ ಮಾಡಿದ್ದು. ಅದಾದಮೇಲೆ ಸೆಲೆಬ್ರೇಷನ್ ಎಲ್ಲ ಮುಗಿಸ್ಕೊಂಡು ಹಾಡಿ ಕುಣಿದು ಮನೆಗೆ ಬಂದು ಮಲ್ಗೋ ಅಷ್ಟರಲ್ಲಿ ರಾತ್ರಿ 1:30 ಆಗಿತ್ತು. ಅದಾದಮೇಲೆ ನೆಕ್ಸ್ಟ್ ಡೇ ನನಗೆ ಆಫೀಸ್ ಬೇರೆ ಇತ್ತು. ಅದರಲ್ಲೂ ಇವತ್ತು ನಾವು ದಿವಾಲಿ ಹಬ್ಬನ ಸೆಲೆಬ್ರೇಟ್ ಮಾಡಬೇಕು ಅನ್ನೋ ಪ್ಲ್ಯಾನ್ ಬೇರೆ ಇಟ್ಕೊಂಡಿದ್ವಿ ಅಲ್ವಾ. ಸೊ ಅದಕ್ಕಾಗಿ ನಾನು ಸುಮಾರು ಒಂದು 6:30ಗೆ ಮನೆ ಬಿಟ್ಟೆ. 6:30ಗೆ ಬಿಟ್ಟರು ಕೂಡ ನಾನು ಆಫೀಸ್ನ ರೀಚ್ ಆಗೋ ಅಷ್ಟರಲ್ಲಿ ಅರೌಂಡ್ 9 ಗಂಟೆನೇ ಆಗಿತ್ತು. ಎಸ್, ಇಟ್ ಈಸ್ ಕ್ವೈಟ್ ಫಾರ್. ಯಾಕಂದರೆ ನಾನು 2 ಟ್ರೈನು ಮತ್ತು 2 ಬಸ್ನ ಚೇಂಜ್ ಮಾಡಬೇಕಾಗುತ್ತೆ ಆಫೀಸ್ನ ರೀಚ್ ಆಗೋ ಅಷ್ಟರಲ್ಲಿ. ಆ್ಯಂಡ್ ನಾನಿವತ್ತು ಆಫೀಸಿಗೆ ತುಂಬ ಬೇಗನೆ ಬಂದುಬಿಟ್ಟಿದ್ದೆ. ನನ್ನ ಟೀಮ್ಮೇಟ್ಸ್ ಯಾರೂ ಇನ್ನೂ ಬಂದೇ ಇರಲಿಲ್ಲ. ಬಿಕಾಸ್ ನನ್ನ ಟೀಮ್ಮೇಟ್ಸ್ ಎಲ್ಲ ಅರೌಂಡ್ 10 ಗಂಟೆಗೆ ಬರೋದು. ಆ್ಯಂಡ್ ಬೈ ದ ವೇ ಕಾಫಿ ಕುಡ್ಕೊಂಡು ನಾನು ವರ್ಕ್ನ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ 10:30 ಅಷ್ಟರಲ್ಲಿ ನಮಗೆ ಮೀಟಿಂಗ್ ಇತ್ತು. ಸೊ ನಾವೇನು ಅಂದ್ಕೊಂಡ್ವಿ ಅಂದರೆ ಮೀಟಿಂಗಲ್ಲಿ ಸ್ವೀಟ್ಸ್ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಆ್ಯಂಡ್ ಮೀಟಿಂಗ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ನಾವೊಂದು ಅವ್ರಿಗೆ ಪ್ರೆಸೆಂಟೇಷನ್ನ ಕೊಟ್ವಿ. ದಟ್ ವೈ ವಿ ಸೆಲೆಬ್ರೇಟ್, ದಿವಾಲಿನ ನಾವು ಯಾಕೆ ಸೆಲೆಬ್ರೇಟ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಒಂದು ಸ್ಮಾಲ್ ಪ್ರೆಸೆಂಟೇಷನ್ನ ಕೊಟ್ಟು ಅದಾದಮೇಲೆ ಸ್ವೀಟ್ಸ್ನ ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ. ಇಲ್ಲಿರೋರೆಲ್ಲರೂ ಆಲ್ಮೋಸ್ಟ್ ಜರ್ಮನ್ಸ್ ಆ್ಯಂಡ್ UK ಅವರೇ ಇದ್ದರು. ಆ್ಯಂಡ್ ಇವರೆಲ್ಲ ಸಿಕ್ಕಾಪಟ್ಟೆ ಇಷ್ಟಪಟ್ಟರು ನಮ್ಮ ಟ್ರೆಡಿಷನ್ನ, ಫುಡ್ನ ಸಿಕ್ಕಾಪಟ್ಟೆ ಮೆಚ್ಕೊಂಡ್ರು. ಆ್ಯಂಡ್ ಅವ್ರಿಗೆ ತುಂಬ ಕ್ಯೂರಿಯಸ್ ಆಗಿದ್ರು ಇದೆಲ್ಲ ತಿಳ್ಕೊಳ್ಳೋದಕ್ಕೋಸ್ಕರ. ಆಫೀಸ್ ಮುಗಿಸ್ಕೊಂಡು ಮನೆಗೆ ಬಂದೋಳೆ ಸೀದಾ ನನ್ನ ಫ್ರೆಂಡ್ ಮನೆಗೆ ಹೋದೆ. ಯಾಕಂದರೆ ಅಲ್ಲಿ ಎಲ್ಲರೂ ಕೂಡ ಸೇರ್ಕೊಂಡಿದ್ರು. ಆ್ಯಂಡ್ ದೆನ್ ಅಲ್ಲಿ ನಾನು ಆಲೂ ಪರಾಟನ ತಿಂದೆ. ಆ್ಯಂಡ್ ಗೈಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಸಪೋರ್ಟ್. ನಾಳೆ ನನ್ನ ಫ್ರೆಂಡು ಇಂಡಿಯಾಗೆ ಹೋಗ್ತಾ ಇದ್ದಾಳೆ. ಸೊ ಅವಳನ್ನ ಡ್ರಾಪ್ ಮಾಡೋದಕ್ಕೆ ನಾನು ಏರ್ಪೋರ್ಟಿಗೆ ಹೋಗಬೇಕು. ಸೊ ನಾಳೆ ಏರ್ಪೋರ್ಟಲ್ಲಿ ಸಿಗುವ. ಬಾಯ್.